ಬಾಹುಬಲಿ ಪ್ರಭಾಸ್ಗೆ ಏನಾಯ್ತು? ಪ್ರಭಾಸ್ ಆರೋಗ್ಯದ ಬಗ್ಗೆ ವೈದ್ಯರ ಶಾಕಿಂಗ್ ಹೇಳಿಕೆ. ಪ್ರಭಾಸ್ ಅಭಿಮಾನಿಗಳು ಆತಂಕ ವ್ಯಕ್ತಪಡಿಸಿದ್ದೇಕೆ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಡಾರ್ಲಿಂಗ್ ಪ್ರಭಾಸ್ ಆರೋಗ್ಯದ ಬಗ್ಗೆ ಒಂದಷ್ಟು ಚರ್ಚೆ ಕೂಡ ಆಗ್ತಿರುವಂತಹದ್ದು. ವೈದ್ಯರ ಆ ಒಂದು ಪೋಸ್ಟ್ನಿಂದ ಪ್ರಭಾಸ್ ಅವರ ಅಭಿಮಾನಿಗಳಲ್ಲಿ ಆತಂಕ ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾದ್ರೆ ಪ್ರಭಾಸ್ ಅವರ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ? ಎಸ್, ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅವರ ಆರೋಗ್ಯದ ಬಗ್ಗೆ ಅವರ ಅಭಿಮಾನಿಗಳಲ್ಲಿ ಮತ್ತೆ ಆತಂಕ ಮೂಡಿರುವಂತಹದ್ದು. ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಯ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕೆಜಿ ರೆಡ್ಡಿ ಅವರು ಪ್ರಭಾಸ್ ಜೊತೆಗಿನ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು, ಅದಕ್ಕೆ ಬರೆದಿರುವಂತಹ ಒಂದಷ್ಟು ಮಾತುಗಳು ಇದೀಗ ಭಾರಿ ಚರ್ಚೆಗೆ ಕಾರಣ ಕೂಡ ಆಗಿರುವಂತಹದ್ದು. ಆಕ್ಷನ್ ಸಿನಿಮಾಗಳಿಗಾಗಿ ಶೂಟಿಂಗ್ ವೇಳೆ ಹಲವು ಬಾರಿ ಗಾಯಗೊಂಡಿರುವಂತಹ ಪ್ರಭಾಸ್ ಅವರು ಬಾಹುಬಲಿ, ಸಾಹೋ ಹಾಗೂ ಸಲಾರ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ತುಂಬಾ ಕಠಿಣ ಆಕ್ಷನ್ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಗಾಯಗಳಾಗಿರುವ ಸುದ್ದಿಯು ಹಿಂದೆ ವರದಿ ಕೂಡ ಆಗಿತ್ತು. ಇದೀಗ ವೈದ್ಯರೊಂದಿಗಿನ ಹೊಸ ಫೋಟೋ ವೈರಲ್ ಆಗಿರುವುದು ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಹಾಗೂ ಆತಂಕಕ್ಕೆ ಕಾರಣವಾಗಿರುವಂತಹದ್ದು. ಹಾಗಾದರೆ ವೈದ್ಯರ ಪೋಸ್ಟ್ನಲ್ಲಿ ಏನಿರುವಂತಹದ್ದು? 35ಕ್ಕೂ ಹೆಚ್ಚು ವರ್ಷಗಳ ಅನುಭವ ಹೊಂದಿರುವಂತಹ ಡಾಕ್ಟರ್ ಕೆಜಿ ರೆಡ್ಡಿ ಅವರು ಮಂಡಿ, ಸೊಂಟ ಹಾಗೂ ಸ್ಪೋರ್ಟ್ಸ್ ಇಂಜುರಿ ಚಿಕಿತ್ಸೆಯಲ್ಲಿ ಪರಿಣಿತಿಯನ್ನ ಹೊಂದಿರುವಂಥವರು. ಪ್ರಭಾಸ್ ಜೊತೆಗಿನ ಫೋಟೋ ಹಂಚಿಕೊಂಡ ಅವರು ನಟನ ಸರಳತೆ, ವಿನಯತೆ ಹಾಗೂ ಸಕಾರಾತ್ಮಕ ಮನೋಭಾವವನ್ನ ಮೆಚ್ಚಿ ಒಂದಷ್ಟು ಲೈನ್ಗಳನ್ನ, ಒಂದಷ್ಟು ಸಾಲುಗಳನ್ನ ಬರೆದುಕೊಂಡಿದ್ದಾರೆ. ಜೊತೆಗೆ ಯಶಸ್ಸಿನ ಹಿಂದೆ ವ್ಯಕ್ತಿಯೊಬ್ಬರು ಮಾಡುವ ವೈಯಕ್ತಿಕ ತ್ಯಾಗಗಳು ಹೊರಗಿನ ಜಗತ್ತಿಗೆ ಕಾಣಿಸುವುದಿಲ್ಲ ಎಂಬ ಅರ್ಥದ ಮಾತುಗಳನ್ನು ಕೂಡ ವೈದ್ಯರು ತಮ್ಮ ಪೋಸ್ಟ್ನಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಇದೇ ಸಾಲು ಇದೀಗ ಅಭಿಮಾನಿಗಳ ಗಮನ ಸೆಳೆದಿರುವಂತಹದ್ದು. ಹಾಗಾದ್ರೆ ಪ್ರಭಾಸ್ ಅಣ್ಣನಿಗೆ ಏನಾಗಿರುವಂತಹದ್ದು? ವೈದ್ಯರ ಪೋಸ್ಟ್ ಅನ್ನ ನೋಡಿದಂತಹ ಬಳಿಕ ಅಭಿಮಾನಿಗಳು ಕಮೆಂಟ್ಗಳ ಮೂಲಕ ಪ್ರಭಾಸ್ ಅವರ ಆರೋಗ್ಯದ ಬಗ್ಗೆ ಪ್ರಶ್ನೆಗಳನ್ನ ಕೇಳುತ್ತಿದ್ದಾರೆ. ಪ್ರಭಾಸ್ ಅಣ್ಣನಿಗೆ ಏನಾಗಿದೆ ಹೀಗಂತ ಕೆಲವರು ಆತಂಕವನ್ನ ವ್ಯಕ್ತಪಡಿಸಿದರೆ, ಇನ್ನೂ ಕೆಲವರು ನಟನ ಆರೋಗ್ಯದ ಬಗ್ಗೆ ಅಧಿಕೃತ ಮಾಹಿತಿ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಆದರೆ ವೈದ್ಯರ ಪೋಸ್ಟ್ನಲ್ಲಿ ಪ್ರಭಾಸ್ ಅವರಿಗೆ ನಿರ್ದಿಷ್ಟವಾಗಿ ಯಾವ ಆರೋಗ್ಯ ಸಮಸ್ಯೆ ಇದೆ ಅಥವಾ ಯಾವುದೇ ಹೊಸ ಶಸ್ತ್ರಚಿಕಿತ್ಸೆ ನಡೆದಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಲಾಗ್ತಿಲ್ಲ. ಹೀಗಾಗಿ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವಂತಹ ಊಹಾಪೋಹಗಳಿಗೆ ಅಧಿಕೃತವಾದಂತಹ ಒಂದು ದೃಢೀಕರಣ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಈಗ ಪ್ರಭಾಸ್ ಅವರು ಸದ್ಯ ಯಾವ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಅದನ್ನು ನೋಡಿದರೆ, ಪ್ರಭಾಸ್ ಸದ್ಯ ಸಾಲು ಸಾಲು ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಅವರು ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಸಂದೀಪ್ ರೆಡ್ಡಿ ವಂಗ ನಿರ್ದೇಶನದ ಸ್ಪಿರಿಟ್, ಹನುರಾಘವ ಪುಡಿ ನಿರ್ದೇಶನದ ಫೌಜಿ ಹಾಗೂ ಕಲ್ಕಿ 2898 ಈ ಒಂದು ಮುಂದುವರೆದ ಭಾಗ ಕೂಡ ಸೇರಿದಂತೆ ಹಲವು ಮಹತ್ವದ ಪ್ರಾಜೆಕ್ಟ್ಗಳು ಪ್ರಭಾಸ್ ಅವರ ಕೈಯಲ್ಲಿರುವಂತಹದ್ದು. ಪ್ರಭಾಸ್ ಅವರಿಗೆ ಈ ಹಿಂದೆ ಮಂಡಿ ನೋವಿನ ಸಮಸ್ಯೆ ಹಾಗೂ ಶೂಟಿಂಗ್ ವೇಳೆ ಉಂಟಾದಂತಹ ಗಾಯಗಳ ಬಗ್ಗೆ ವರದಿಗಳು ಬಂದಿದ್ದರೂ ಪ್ರಸ್ತುತ ವೈರಲ್ ಆಗಿರುವ ವೈದ್ಯರ ಫೋಟೋ ಅವರ ಆರೋಗ್ಯದ ಬಗ್ಗೆ ಹೊಸ ಚರ್ಚೆಗೆ ಕಾರಣವಾಗಿದೆ. ಇನ್ನು ಪ್ರಭಾಸ್ ಅವರ ಆರೋಗ್ಯದ ಬಗ್ಗೆ ಅಧಿಕೃತ ಸ್ಪಷ್ಟನೆ ಯಾವಾಗ ಸಿಗಲಿದೆ ಎಂಬುದನ್ನ ಅಭಿಮಾನಿಗಳು ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ. ವೀಕ್ಷಕರೇ, ಸದ್ಯಕ್ಕೆ ಪ್ರಭಾಸ್ ಅವರು ಆರೋಗ್ಯವಾಗಿದ್ದಾರೆ, ಅವರ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ವೈದ್ಯರ ಆ ಒಂದು ಪೋಸ್ಟ್ ಇದೆಯಲ್ಲ, ಆ ಪೋಸ್ಟು ಸ್ವಲ್ಪ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಪ್ರಭಾಸ್ಗೆ ಈ ಹಿಂದೆ ಹಲವು ಸಿನಿಮಾಗಳಲ್ಲಿ ಬಾಹುಬಲಿ, ಸಾಹೋ ಈ ರೀತಿಯಾದಂತಹ ಸಿನಿಮಾಗಳಲ್ಲಿ ಒಂದು ತುಂಬಾ ಕ್ರಿಟಿಕಲ್ ಆದಂತಹ ಸ್ಟಂಟ್ಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಮೇಜರ್ ಇಂಜೂರ್ಡ್ ಕೂಡ ಆಗಿತ್ತು, ಅಂದ್ರೆ ಗಾಯಗಳಾಗಿತ್ತು. ಸೊ ಹಾಗಾಗಿ ಈಗ ಮತ್ತೆ ಆ ಗಾಯಗಳು ಅವರನ್ನ
ಬಾಧಿಸ್ತಾ ಇರುವಂಥದ್ದು. ಸೊ ಸದ್ಯಕ್ಕೆ ಅವರ ಜೀವಕ್ಕೆ ಅಥವಾ ಅವರ ಪ್ರಾಣಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಅವರು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ. ಆದರೆ ಅವರ ಕಂಡೀಷನ್ಸ್ ಅಂದರೆ ಅವರ ಅಂದರೆ ಆ, ಅಂದರೆ ಹಳೆ ನೋವುಗಳು ಅಂತ ಏನು ನಾವು ಕರಿತೀವಲ್ವಾ, ಆ ಹಳೆ ನೋವುಗಳು ಅವ್ರನ್ನ ಬಾಧಿಸ್ತಾ ಇರುವಂಥದ್ದು. ಸೊ ಸದ್ಯಕ್ಕೆ ಅದರ ಬಗ್ಗೆ ಈಗ ವೈದ್ಯರು ಕೂಡ ಪೋಸ್ಟನ್ನು ಕೂಡ ಮಾಡಿರುವಂಥದ್ದು. ಸೊ ಆದಷ್ಟು ಬೇಗ ಅವರು ಗುಣಮುಖರಾಗಲಿ, ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಲಿ, ಬಾಹುಬಲಿಯಂತಹ ಮತ್ತೆ ಆ ರೀತಿಯಾದಂತಹ ಸಿನಿಮಾಗಳನ್ನು ಕೊಡಲಿ, ಅವರ ಅಭಿಮಾನಿಗಳನ್ನು ಮತ್ತಷ್ಟು ರಂಜಿಸ್ಲಿ ಅಂತೇಳಿ ನಾವು ಕೂಡ ಹಾರೈಸೋಣ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.